ಬೇಕಿರುವಂಥದ್ದು ಕೈ ಹುಳಿ ಇಲ್ಲ ಅಂತಂದರೆ ಲೆಮನ್ ಸಾಕು ಇದಕ್ಕೆ. ಅಮ್ಮ ಓಣಮ್ಮ ಕೈ ಪುಳಿ ಗ್ಯಾಸ್ ದಡಿಲಿದೆ. ಕೈ ಹುಳಿ ಖಾಲಿ ಆಗಿದೆ, ನಾವು ಕುಯ್ಕೊ ಬರೋಣ. ಸೊ ಕೈ ಹುಳಿ ಗಿಡನೂ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಆಯಿತಾ. ದಾದಮ್ಮ ಇದೆಯಲ್ಲ ಅದು ಹೈಟಲ್ಲಿದೆ ತುಂಬ, ಅದೀಗ ಹಲ್ಲಾಡಿಸ್ಬೇಕು. ಒಂದೇ ಸಿಕ್ಕಿದೆ, ಚಿಕ್ಕದಿದೆ, ಅದು ಕುಯ್ಲಿಕ್ಕೆ ಆಗೋದಿಲ್ಲ, ನೀರಿರೋದಿಲ್ಲ ಅದರಲ್ಲಿ. ಸೊ ಒಳಗೆಲ್ಲ ಇಟ್ಟಿದ್ದಾನೆ ಅಂತ ನೋಡುವ. ಮರದಲ್ಲಿ ಉಂಟು ಅದನ್ನು ನೋಡುವ. ಒಂದೆರಡು ಸಿಕ್ತು ಇನ್ನೊಂದು ಮರದಲ್ಲಿ. ಇವಾಗ ಇದನ್ನು ಜ್ಯೂಸ್ ಮಾಡುವ. ಇದನ್ನು ಕಟ್ ಮಾಡಿದ್ದೀನಿ. ಹೀಗೆ ಇದಿಲ್ಲ ಅಂದರೂ ಪರವಾಗಿಲ್ಲ, ಲೆಮನ್ ಇದ್ದರೆ ಸಾಕು. ಸಮ್ಮರಲ್ಲಿ ಆಗಾಗ ಡಾವ್ ಆಗ್ತಾ ಇರ್ತದೆ. ಸೊ ಈ ಥರ ಜ್ಯೂಸ್ ಕುಡಿಬೇಕು ಅನಿಸಿದಾಗ ಈ ಥರ ಮಾಡಿ ನೀವು ಕುಡಿಬೋದು. ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಶೆಕೆ ಇದೆ. ಸೊ ಸಿಂಪಲಾಗಿ ನಾವು ಅಂಗಡಿಗೆ ಹೋಗೋದು ಬೇಡ, ಮನೇಲೇ ಮಾಡ್ಕೊಬೋದು ಇದನ್ನು. ಪಡ್ಲೆ ಹಾಂ ಪುಳಿ ಜಿಂಜರ್ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳೋಣ. ಯಾವಮ್ಮ ಯಾರಮ್ಮ ಚೀಪೆ ಬಿಡ್ಚಿ ಸ್ವಲ್ಪ ಇಷ್ಟೇ ಅದೆಲ್ಲ ಬೇಡ. ಇಷ್ಟೇ ಸಿಂಪಲ್ ಆಗಿ ಮಾಡ್ಬೋದು ಇದು. ಒಂದು ನೀರು, ಸಕ್ಕರೆ, ಉಪ್ಪು ಸಾಕು. ಉಪ್ಪು ಸ್ವಲ್ಪ ಇದ್ರೆ ಸಾಕು. ಮತ್ತೆ ಹುಳಿ ನಿಮಗೆ ಲೆಮನ್ ಆದ್ರೂ ಓಕೆ. ಇದು ತುಂಬಾ ಒಳ್ಳೇದು. ನಿಂಬೆ ಹಣ್ಣು ಇರುತ್ತಲ್ಲ, ಸಾರಿ ಕೈ ಹುಳಿ ಇದೆಯಲ್ಲ, ತುಂಬಾ ಒಳ್ಳೇದು, ತುಂಬಾ ಟೇಸ್ಟ್ ಆಗಿರುತ್ತೆ. ಅದರಲ್ಲಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೀವು ತಿಂದಿರ್ಬೋದು. ಇದು ಗಿಡ ನಾನು ತೋರಿಸಿದ್ನಲ್ಲ, ಸೇಮ್ ಆರೆಂಜ್ ಬಿಡುತ್ತಲ್ಲ ಅದೇ ಥರ ಇರುತ್ತೆ. ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನು. ಸೊ ತೋಟದಲ್ಲೆಲ್ಲ ಕೆಲಸ ಮಾಡಿ ನಿಮಗೆ ಸುಸ್ತಾಗಿದ್ದಾಗ ಈ ಥರದೊಂದು ಕೈ ಹುಳಿದು ಜ್ಯೂಸ್ ಮಾಡಿ ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ. ನ್ಯಾಚುರಲ್ ಆಗಿ ಇದನ್ನು ಮನೇಲೇ ಮಾಡ್ಬೋದು ನಾವು. ಸ್ವಲ್ಪ ಟೇಸ್ಟ್ ನೋಡಿ. ವಾವ್, ಸೂಪರ್ ಆಗಿದೆಯಂತೆ. ನಂಗೊಂದು ಸ್ವಲ್ಪ, ನಾನು ಸ್ವಲ್ಪ ಟೇಸ್ಟ್ ನೋಡ್ತೇನೆ. ತುಂಬ ಚೆನ್ನಾಗಿದೆ. ಅಪ್ಪನಿಗೆ ಕೊಡ್ತೀನಿ ಹೇಗಿದೆ ಟೇಸ್ಟ್ ಅಂತ ಕೇಳುವ. ಪಪ್ಪ ಚೆನ್ನಾಗಿದೆಯಂತೆ. ನೀವು ಒಮ್ಮೆ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇವಾಗ ನನಗೆ ಕೆಲಸ ಇದೆ, ನಾನು ಸಂಜೆ ಸಿಗ್ತೀನಿ ನಿಮಗೆ.